ಈ ವರ್ಷದ ಅಂತ್ಯದಲ್ಲಿ ಜೆಡ್ ಪಿ ಎಲೆಕ್ಷನ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯುವಕರು ನಿಂತ್ಕೊಂಡು ವಿನ್ ಆಗ್ಬೇಕಾ ಇಲ್ಲ ಅಂದ್ರೆ ವರ್ಷಾನುಗಟ್ಲೆಯಿಂದ ಪಾರ್ಟಿಯಲ್ಲಿ ಇರೋಂತ ಸೀನಿಯರ್ಸ್ ನಿಂತ್ಕೊಂಡು ಡಿಪೆಂಡ್ ನಡ್ಕೊಳ್ಳೋ ಅಂತ ಮುಂದೆ ನಾವ್ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಆಗಲ್ಲ. ಅದು ಅವ್ರ ಮೇಲೆ ಯಾರು ಪವನ್ ಗಣೇಶ ಹಬ್ಬ ಬರ್ತದಲ್ಲ ಹೆಂಗೆ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಎಲ್ಲರೂ ಯಾರು ನಮ್ಮಲ್ಲ. ಆ ತರ ಐತೆ. ಮುಂದೆ ನಿಂತ್ಕೊಂಡು ಮಾಡೋಂಥವ್ರಿಗೂ ಬೆಂಬಲ ಕೊಡ್ಬೋದು ನಾವು. ನೀವ್ ಹೇಳ್ದಂಗೆ ವಾಟ್ಸಾಪ್ ಕಾಲ್ ಪರವಾಗಿಲ್ಲ. ಹೌದು, ಅದು ಬೆಂಬಲ ನಾವು ಮಾಡ್ತೀವಿ, ಮಾಡಿಲ್ಲ ಅನ್ನಲ್ಲ. ನೋಡಿ ನಿಂತಿದ್ದೀವಿ, ಏನೋ ನಿಮ್ಮ ಜಯ ಇರಲಿ ಅಂತ ಹೇಳ್ಬೋದು ನಾವು ಕೇಳಬೇಕು ಅಂತ. ಹೇಳಿ ಜೈ ಹಿಂದ್ ಭಾರತಮ್ಮ ಅಂದ್ರೆ ತಾಯಿ. ಯಾರು ಯಾಕೆ ಅವನು ಪಕ್ಕಾಗಿದ್ದು ಜೈ ಹಿಂದ್ ಭಾರತ ಹಿಂಗಲ್ಲ. ಜೈ ಹಿಂದ್ ಭಾರತಮ್ಮ ನಾನು ಕೊಡ್ಕಲೆ ನಾವು ಕೊಟ್ಟಿರೋ ದೇಶ ಇದು. ಅವರು ನಾವು ಡ್ರಿಂಕ್ಸು ಮಾಡ್ಬೋದು, ಆದ್ರೂ ಮಾತಾಡ್ಬೋದು ಏನೋ. ಅದನ್ನ ನಿಮಗ ರೆಸ್ಪೆಕ್ಟ್ ಕೊಟ್ಟು, ರೆಸ್ಪೆಕ್ಟ್ ಅಂದ್ರೆ ಏನು ಮರ್ಯಾದೆ, ಅದೇನು ತಪ್ಪೇನಿಲ್ಲ. ಹೌದು, ವ್ಯಕ್ತಿ ನೋಡಿ ಅಂತಂತಲ್ಲ. ಓಕೆ, ಇದೊಂದು ತಪ್ಪೇನ ನೀವು ಕೇಳಿದ್ರು ಪ್ರಶ್ನೆಕ ಆನ್ಸರ್ ಕೊಟ್ಟಿದ್ವಿ. ಏನಂದ್ರೆ ಈ ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ ಅಲ್ಲಿ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಇಲ್ಲ ಜೆಡ್ ಪಿ ಎಲೆಕ್ಷನ್ ಆಗಿರ್ಬೋದು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ಅಲ್ಲಿ ಯುವಕರು ನಿಂತ್ಕೊಂಡ್ ಗೆದ್ರೆ ಒಳ್ಳೇದಾಗುತ್ತಾ ಇಲ್ಲಾಂದ್ರೆ ವರ್ಷಾನುಗಟ್ಲೆಯಿಂದ ಪಾರ್ಟಿಲ್ ದುಡಿದಿರೋ ಅಂತ ಸೀನಿಯರ್ ವ್ಯಕ್ತಿಗಳು ನಿಂತ್ಕೊಂಡ್ ಗೆದ್ರೆ ಒಳ್ಳೇದಾಗುತ್ತಾ? ಬರಬೇಕು ಯುವಕರು ಬರಬೇಕು. ಇವಾಗ ನಿಮ್ಮ ಬೈಕೆ ತರನೇ ಒಬ್ಬ ಯುವಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ವಿನ್ ಆಗಿದ್ದಾನೆ ಅನ್ಕೊಳ್ಳಿ. ಆ ವಿನ್ ಆಗಿರೋಂತ ಯುವಕ ಏನ್ ಕೆಲಸ ಮಾಡಿದ್ರೆ ನೀವ್ ಹಾಕಿರೋ ಓಟ್ಗೆ ನ್ಯಾಯ ಸಿಕ್ಕಂಗೆ? ಸರ್ ಅದು ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಮಾಡ್ಬೇಕಲ್ಲ. ಅವರು ಮನೆ ಯಾರಾದ್ರು ಬಿದ್ದೋದ್ರೆ ಅವ್ರು ಸಹಾಯ ಮಾಡ್ಬೇಕು, ಅಂತವೆಲ್ಲ ಮಾಡ್ಬೇಕು ಸರ್. ಒಂದು ಜಾಸ್ತಿ ಮಾಡಾಕೋರು ಪಾಪ ಶಬ್ದ ಕೊಡೋನಿ ಏನಪ್ಪಾ ಅಲ್ಲ, ಬಡವ್ರಿಗೆ ಸಹಾಯ ಮಾಡ್ಬೇಕು. ಮನೆ ಬಿದ್ದೋಗೈತೆ, ಅವ್ರ ಅರ್ಜೆಂಟ್ ಬರ್ಬೇಕು, ಮಾಡ್ಬೇಕು ಅಂತ ಮಾಡ್ಬೇಕು. ಇಲ್ಲ ರೋಡು ತಂದೆ ತಾಯಿ ಮಕ್ಳಿರಲ್ಲ ಅಂತವ್ರು ಸಹಾಯ ಮಾಡ್ಬೇಕು. ಅಂತವ್ರು ಸಹಾಯ ಮಾಡ್ಬೇಕು. ಆಕ್ಚುಲಿ ಒಳ್ಳೆ ಸ್ಪಿರಿಟ್ ಇರುವಂತಹ ಯುವಕರು ನಿಂತ್ಕೊಬೇಕು. ಜೊತೆಗೆ ಯುವಕರು ನಿಂತ್ಕೊಳ್ಳೋದ್ರ ಜೊತೆಗೆ ಅವರು ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಅಭಿವೃದ್ಧಿ ಮಾಡುವಂತಹ ಥಾಟ್ಸ್ ಅವರಲ್ಲಿ ಇರಬೇಕು. ಆಯ್ತಾ? ಆಮೇಲೆ ಯಾವಾಗ್ಲೂ ಓಲ್ಡ್ ಮೈಂಡ್ಸ್ ಇರ್ತೈತಲ್ಲ, ಅವ್ರನ್ನೆಲ್ಲ ಗೆಟ್ ಪಾಸ್ ಕೊಟ್ಬಿಡ್ಬೇಕು.